ಮಾನ್ಯ ಸಭಾಧ್ಯಕ್ಷರೇ, ಪ್ರಪ್ರಥಮವಾಗಿ ನಿಮಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯ ನಾಯಕನಾಗಿ ಎಲ್ಲ ನಮ್ಮ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸುತ್ತೇನೆ. ಪ್ರಜಾತಂತ್ರದ ವ್ಯವಸ್ಥೆ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಅದು ಒಂದು ಮಹತ್ತರವಾದಂಥ ಸ್ಥಾನ ಮತ್ತು ಜವಾಬ್ದಾರಿ. ಪ್ರಜಾತಂತ್ರ ಯಶಸ್ವಿ ಆಗಬೇಕಾದ್ರೆ ವಿಧಾನಸಭೆ, ವಿಧಾನ ಪರಿಷತ್ತುಗಳು ಮತ್ತು ಪಾರ್ಲಿಮೆಂಟು, ರಾಜ್ಯಸಭೆ ಇವು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಾಗ ಅಲ್ಲಿ ನಡೀತಕ್ಕಂಥ ಚರ್ಚೆ ಎತ್ತರದ ಮಟ್ಟದಲ್ಲಿ ನಡೆದಾಗ, ಗುಣಮಟ್ಟ ಚರ್ಚೆನಲ್ಲಿದ್ದಾಗ ಪ್ರಜಾಪ್ರಭುತ್ವ ಹೆಚ್ಚು ಯಶಸ್ವಿ ಆಗ್ತದೆ. ನಿಮಗೆ ಬಹಳ ದೀರ್ಘಕಾಲದ ಅನುಭವ ಇದೆ ಸಂಸದೀಯ ವ್ಯವಸ್ಥೆಯಲ್ಲಿ. 1978 ನೀವು ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದೀರಿ. ಚಿಕ್ಕ ವಯಸ್ಸಿನಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದಂಥ ಕಾಲದಲ್ಲಿ ಸುಮಾರು 40 ವರ್ಷಗಳ ಸುದೀರ್ಘವಾದಂಥ ಅನುಭವ ಇದೆ. ಶಾಸಕರಾಗಿ ವಿಧಾನಸಭೆಯ ನಡವಳಿಕೆಗಳನ್ನು, ಚರ್ಚೆಗಳನ್ನು, ವಿಧೇಯಕಗಳ ಮೇಲೆ ಚರ್ಚೆಗಳನ್ನು ಸಾಕಷ್ಟು ನೋಡಿದ್ದೀವಿ. ಅದ್ರ ಜೊತೆಗೆ ಸ್ಪೀಕರ್ ಆಗಿ, ಈ ಸದನದ ಅಧ್ಯಕ್ಷರಾಗಿ 94ರಿಂದ 99ರವರೆಗೆ ಇನ್ನು 94 ಅಂತಂದರೆ ಸುಮಾರು 24 ವರ್ಷಗಳ ಹಿಂದೆನೆ ಆಗಲೇ ಸ್ಪೀಕರ್ ಆಗಿದ್ರಿ. ನಾನು ಆಗ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು. ಈ ಸದನದಲ್ಲಿದ್ದೆ ನಾನು. ಬಹುಶಃ ನಾನು ವೈಕುಂಠ ಬಾಳಿಗ ಅವರನ್ನು ನೋಡಿರಲಿಲ್ಲ, ಅವರು ಹೇಗೆ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅಂತಕ್ಕಂಥ. ಆದರೆ ಎಲ್ಲರೂ ಹೇಳ್ತಕ್ಕಂಥದ್ದು ವೈಕುಂಠ ಬಾಳಿಗ ಅವರು ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಅವರು ಒಬ್ಬರು ಅತ್ಯುತ್ತಮ ಸಭಾಧ್ಯಕ್ಷರಾಗಿದ್ದರು. ಬಹಳ ಉತ್ತಮ ರೀತಿಯಲ್ಲಿ ಸದನವನ್ನು ನಡೆಸಿದ್ರು ಅಂತಕ್ಕಂಥ ಮಾತುಗಳನ್ನು ನಮ್ಮ ಹಿರಿಯರಿಂದ ನಾವು ತಿಳ್ಕೊಂಡಿದ್ದೇವೆ. ಮತ್ತು ಸದನದ ಕಲಾಪಗಳಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ, ರಿಪೋರ್ಟ್ಗಳಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನೀವು ಭಾಳ ಚಿಕ್ಕ ವಯಸ್ಸಿನಲ್ಲೇ ಈ ಸದನದ ಸಭಾಧ್ಯಕ್ಷರಾದರೂ ಕೂಡ 5 ವರ್ಷಗಳ ಕಾಲ ಬಹಳ ಅತ್ಯುತ್ತಮವಾಗಿ ಸದನವನ್ನು ನಡೆಸಿದ್ರಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ. ನಿಮಗೆ ಅನುಭವದ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡದವರು ಕೂಡ ಕಾನೂನು ಮತ್ತು ನಿಯಮಾವಳಿಗಳ ಜ್ಞಾನ ಇದೆ. ಅದು ಬಹಳ ಮುಖ್ಯ. ಕಾನೂನು ಜ್ಞಾನವೂ ಇದೆ. ಬಹುಶಃ ನ್ಯಾಯಾಲಯಗಳಲ್ಲಿ ಅದರಲ್ಲೂ ಕ್ರಿಮಿನಲ್ ಸೈಡ್ನಲ್ಲಿ ನಿಮ್ಮನ್ನು ಕಳಿಸಿದ್ರೆ ಬಹಳ ಒಳ್ಳೆಯ ಲಾಯರ್ ಆಗ್ಬೋದು. ಕ್ರಿಮಿನಲ್ ಸೈಡ್ನಲ್ಲಿ ಬಹಳ ಒಳ್ಳೆ ಜ್ಞಾನ ಇದೆ. ಕ್ರಿಮಿನಲ್ ಸೈಡ್ನಲ್ಲಿ ಒಳ್ಳೆ ಜ್ಞಾನ ಇದೆ.
ಮತ್ತಂದ್ರೆ ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅನೇಕ ಸಾರಿ ನಿಮ್ಮ ಜೊತೆ ಚರ್ಚೆ ಮಾಡಿದಾಗ ಸಾರಿ ನಾನು ಸಿಂಗುಲರ್ನಲ್ಲಿ ಬಳಸ್ಬಿಟ್ಟೆ, ಅದು ಸಲಿಗೆಯಿಂದ ಆ ಪದ ಬಳಸಿದ್ದೇನೆ. ನಾನು ಅನೇಕ ಸಾರಿ ಚರ್ಚೆ ಮಾಡಿದಾಗ ನಿಮ್ಮ ಜೊತೆನಲ್ಲಿ ಕಾನೂನು ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡಿದಂಥ ವಕೀಲರಾಗಿದ್ರು ಕೂಡ ನಮಗಿಂತ ಹೆಚ್ಚು ಮಾಹಿತಿಯನ್ನು ಕೊಡ್ತಿರ್ತಿದ್ವಿ. ಮಂತ್ರಿಯಾಗಿ, ನಮ್ಮ ಸಚಿವ ಸಂಪುಟದಲ್ಲಿ ಸದಸ್ಯನಾಗಿ ಬಹಳಷ್ಟು ಕಾನೂನು ಬಗ್ಗೆ ಹೇಳ್ತಕ್ಕಂಥದ್ದು, ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು, ಇದು ನಿಜಕ್ಕೂ ಕೂಡ ಮತ್ತೆ ಸಂವಿಧಾನದ ಬಗ್ಗೆ ಕೂಡ, ಯಾಕೆ ಸಂವಿಧಾನದ ಜ್ಞಾನ ಇರಬೇಕು. ಬಹಳ ಜನರಿಗೆ ಸಂವಿಧಾನ ಜ್ಞಾನ ಕಡಿಮೆ ಇರ್ತದೆ, ಅದು ಸ್ಪೀಕರ್ ಆದವರಿಗೆ ಅದು ಇರಲೇಬೇಕು. ಯಾಕಂದರೆ ಅನೇಕ ವಿಧೇಯಕಗಳು ಬರ್ತವೆ, ಚರ್ಚೆಗೆ ಬರ್ತವೆ. ಆ ವಿಧೇಯಕಗಳ ಮೇಲೆ ಚರ್ಚೆಗೆ ಬಂದಾಗ ನಿಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಎಲ್ಲ ಜ್ಞಾನಗಳು ಕೂಡ ಅತ್ಯಂತ ಅವಶ್ಯ. ಅವೆಲ್ಲವನ್ನು ಕೂಡ ಮೈಗೂಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಅದಕ್ಕೆ ವಿಶೇಷವಾದಂಥ ಅಭಿನಂದನೆಗಳು. ಮತ್ತು ಇಲ್ಲಿ ಬಹಳ ಜನ ಹಳಬರು ಬಂದಿದ್ದಾರೆ, ಬಹಳ ಜನ ಹೊಸಬರು ಕೂಡ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ತಪ್ಪು ತಿಳ್ಕೋಬಾರದು. ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ನಮ್ಮ ಚರ್ಚೆಯ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಆ ಭಾವನೆ ಹೋಗಿ ಮತ್ತೆ ಹಳೆ ವೈಭವ ಮತ್ತೆ ಬರಬೇಕು ವಿಧಾನಸಭೆಯಲ್ಲಿ ಅಂತಕ್ಕಂಥದ್ದು ನನ್ನ ಆಸೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರ, ಎಲ್ಲ ರೀತಿಯ ಬೆಂಬಲ ಎಲ್ಲವನ್ನು ಕೂಡ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಸೊ ನಿಮಗೆ 94ರಲ್ಲಿ ಸ್ಪೀಕರ್ ಆಗಿದ್ದದ್ದು, ಈಗ 2018ರ ಸ್ಪೀಕರ್ ಆಗಿರ್ತಕ್ಕಂಥದ್ದು ಬಹಳಷ್ಟು 24 ವರ್ಷಗಳ ಕಾಲ ಆಗಿದೆ. ಅದಾದಮೇಲೆ ನೀವು ಶಾಸಕರಾಗಿ, ಮಂತ್ರಿಯಾಗಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ಆ ಎಲ್ಲ ಅನುಭವ ಈಗ ಉಪಯೋಗ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲ ಅನುಭವ ಇಂದ ಹೊಸಬರಿಗೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದಾಗೇನೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು, ಹೆಚ್ಚಾಗಿ ಚರ್ಚೆನಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಜನರು ನಮ್ಮನ್ನು ಅವ್ರ ಪ್ರತಿನಿಧಿಯ ಕಳಿಸದೇ ಇಲ್ಲೆಲ್ಲ ಚರ್ಚೆ ಮಾಡಲಿಕ್ಕೋಸ್ಕರ 6.5 ಕೋಟಿ ಜನರ ಸಮಸ್ಯೆಗಳು, ಅವರ ಕಷ್ಟ ಸುಖಗಳು, ನಾಡಿನ ಅಭಿವೃದ್ಧಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವರ ಪ್ರತಿನಿಧಿಯಾಗಿ ನಮ್ಮನ್ನೆಲ್ಲ ಕಳಿಸಿರ್ತಾರೆ. ಅದಕ್ಕೆ ಹೆಚ್ಚು ಒತ್ತು ಸಿಗಬೇಕಾಗ್ತದೆ. ಬೇರೆ ಬೇರೆ ವಿಷಯಗಳಿಗೆ ಕಾಲಹರಣ ಮಾಡೋದು ಬಿಟ್ಟು ನಾಡಿನ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ, ಅದಕ್ಕೆ ಹೊಸಬರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಹಳಬರಿಗೂ ಕೂಡ ಆ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದಕ್ಕೆ ಸಹಕಾರಿ ಆಗ್ತಕ್ಕಂಥ ನಿಮ್ಮ ಅನುಭವ ಉಪಯೋಗ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನನಗೆ ಸಂಪೂರ್ಣ ನಿರೀಕ್ಷೆ ಇದೆ ನಿಮ್ಮ ಬಗ್ಗೆ. ಇದನ್ನು ಮಾಡೇ ಮಾಡ್ತೀರಿ ಅಂತಕ್ಕಂಥ ಅನುಭವ ಇದೆ. ಆದರೆ ಇದು ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರದಲ್ಲಿ ಸದನ ನಡೆಸೋದು ಕೂಡ ಕಷ್ಟದ ಕೆಲಸನೇ. ಆದರೆ ಇದು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮಗಿದೆ. ಯಾಕಂದರೆ ದೇರ್ ಇಸ್ ಎ ಫಾರ್ಮಿಡಬಲ್ ಅಪೋಸಿಷನ್ ಆಲ್ಸೋ ಇನ್ ದಿ ಅಸೆಂಬ್ಲಿ. ಮತ್ತು ಈ ಕಡೆ ಟ್ರೆಜರಿ ಬೆಂಚ್ನಲ್ಲಿ ಸಮ್ಮಿಶ್ರ 2 ಪಾರ್ಟಿಯವರು ಇರ್ತಕ್ಕಂಥದ್ದು. ಇದನ್ನೆಲ್ಲರೂ ಕೂಡ ನಿಭಾಯಿಸಬೇಕಾಗ್ತದೆ. ಅನೇಕ ಸಮಸ್ಯೆಗಳು ತಲೆ ಬರ್ಬೋದು. ಅವನ್ನ ಬಗೆಹರಿಸ್ತಕ್ಕಂಥ ಶಕ್ತಿ ಇದೆ. ನಾನು ಅತ್ಯಂತ
ಗೌರವಯುತವಾದಂಥ ಉನ್ನತವಾದಂಥ ಸ್ಥಾನ ಇದು ಸಂಸದೀಯ ವ್ಯವಸ್ಥೆಯಲ್ಲಿ. ಅದಕ್ಕೆ ನೀವು ಸಂಪೂರ್ಣ ಯೋಗ್ಯರಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಸಂದರ್ಭದಲ್ಲಿ ಭಾವಿಸ್ತೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ವಿರೋಧ ಪಕ್ಷದವರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಬೇರೆ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ನಿಮಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಿಕ್ಕೆ, ಸರ್ವಾನುಮತದಿಂದ ಆಗಬೇಕು ಇಂಥವೆಲ್ಲ, ಯಾಕಂದರೆ ಇವು ಚುನಾವಣೆ ಮೂಲಕ ಆಗಬಾರ್ದು. ಸರ್ವಾನುಮತದಿಂದ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷದ ಸದಸ್ಯರುಗಳಿಗೆ, ಇತರ ಎಲ್ಲ ಪಕ್ಷೇತರ ಸದಸ್ಯರುಗಳಿಗೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಒಂದು ಸತ್ಸಂಪ್ರದಾಯ ಯಾವಾಗಲೂ ಕೂಡ ಆಗಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೀ ಕಾನೂನುಗಳಷ್ಟೇ ಅಲ್ಲ, ನಮ್ಮ ಸತ್ಸಂಪ್ರದಾಯಗಳೂ ಕೂಡ ಉತ್ತಮವಾದಂಥ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣ ಆಗ್ತದೆ. ಅಂಥ ಒಂದು ಸತ್ಸಂಪ್ರದಾಯವನ್ನು ನಿರ್ಮಾಣ ಮಾಡಿದ್ರಲ್ಲಿ ಅವರು ಕೂಡ ಸಹಕರಿಸಿದ್ದಾರೆ. ಸೊ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತು ನಮ್ಮ ಎಲ್ಲ ಮಾನ್ಯ ಸದಸ್ಯರುಗಳಿಗೆ, ಕಾಂಗ್ರೆಸ್ ಮತ್ತು JDSನ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.